ಹಾಯ್ ಫ್ರೆಂಡ್ಸ್, ಗೋಲ್ಡನ್ ನೀಡಲ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನಪ್ಪ ಅಂತಂದರೆ ಥ್ರೆಡ್ ಹಾಕೋದು ಹೇಗೆ ಅಂತ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ. ನೋಡ್ಕೊಳ್ಳಿ ಥ್ರೆಡ್ ಹಾಕೋದು ಹೇಗೆ ಅಂತ ಅಂದ್ಬಿಟ್ಟು. ಆಲ್ಮೋಸ್ಟ್ ತುಂಬ ಜನಕ್ಕೆ ಗೊತ್ತು, ಬಟ್ ನಾನು ಹೇಳ್ಕೊಡ್ತಾ ಇರೋದು ಗೊತ್ತಿಲ್ಲದೆ ಇರೋರಿಗೆ. ಯಾರಿಗೆಲ್ಲ ಹೊಸ ಮಿಷಿನ್ ತೊಗೊಂಡು ನಿಮ್ಗೆ ಥ್ರೆಡ್ ಹಾಕೋಕ್ಕೆ ಬರಲ್ಲ, ಇಲ್ಲ ಥ್ರೆಡ್ ಹಾಕೋದು ನಾನು ಕಲ್ತ್ಕೊಬೇಕು, ಇನ್ನೂ ಒಂದು ಸ್ವಲ್ಪ ಡೌಟ್ ಇದೆ ಅನ್ನೋರಿಗೆ ಮಾತ್ರ ಹೇಳ್ಕೊಡೋಣ ಅಂದ್ಕೊಂಡಿದ್ದೀನಿ. ಇದು ಥ್ರೆಡ್ ಸ್ಟ್ಯಾಂಡು, ಇದೆರಡೂ. ಒಂದು ಸ್ಟ್ಯಾಂಡು ಬಾಬಿನ್ ವೇನ್ ಮಾಡೋಕ್ಕೆ, ಇನ್ನೊಂದು ಸ್ಟ್ಯಾಂಡ್ ಇರೋದು ಥ್ರೆಡ್ಡು ಮಿಷಿನ್ಗೆ ಅಂದರೆ ಸ್ಟಿಚಿಂಗ್ ಮಾಡೋಕ್ಕೆ ಹಾಕೋಕ್ಕೆ. ಇಲ್ಲಿ ಹೋಲ್ ಇರುತ್ತೆ ಹಿಂದೆ, ಆ ಹೋಲಿಂದ ಹಾಕ್ಕೊಬೇಕು. ಇಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ನೋಡಿ, ಇಲ್ಲಿ 3 ಹೋಲ್ ಇರುತ್ತೆ. ಈ 3 ಹೋಲ್ಗೆ ಹಾಕೋವಂಥ ಅವಶ್ಯಕತೆ ಇಲ್ಲ, 2 ಹೋಲ್ಗೆ ಹಾಕಿದ್ರೆ ಸಾಕಾಗುತ್ತೆ. ನೋಡಿ ಈ ಥರ ಫಸ್ಟ್ ಇಲ್ಲಿಂದ ಬಂದು ಈ ಥರ ಬರಬೇಕು. ನೆಕ್ಸ್ಟು ಇಲ್ಲಿ ಒಂದಿರುತ್ತೆ, ಮತ್ತು ಇಲ್ಲಿ ಹಾಕಿ ಇದರೊಳಗಡೆಯಿಂದ ತೊಗೋಬೇಕು. ಇದರೊಳಗಡೆಯಿಂದ ತೊಗೊಂಡು ನೆಕ್ಸ್ಟ್ ಇಲ್ಲೊಂದಿರುತ್ತೆ. ಒಂದೊಂದು ಮಿಷಿನಲ್ಲಿ ಒಂದೊಂದು ಥರ ಇರುತ್ತೆ ನೀಡಲ್ ಥ್ರೆಡ್ ಹಾಕೋದು, ಬಟ್ ಸೇಮ್ ಇದೇ ಥರನೇ ಹಾಕಬೇಕಾಗುತ್ತೆ. ಅಲ್ಲಿ ಪಾರ್ಟ್ಸ್ಗಳು ಚೇಂಜ್ ಇದ್ರೂ ಇದೇ ಥರನೇ ಹಾಕಬೇಕಾಗುತ್ತೆ ನೀಡಲ್ಲು ಥ್ರೆಡ್ಡು. ನೋಡಿ, ಇಲ್ಲಿಗೂ ಅಷ್ಟೇ ಹಾಕಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ, ಬಟ್ ಹಾಕಿದ್ರೆ ಸ್ಟಿಚಿಂಗು ಇನ್ನೂ ಕ್ಲಾರಿಟಿ ಅಂದರೆ ನೀಟಾಗಿ ಬರುತ್ತೆ. ಮತ್ತು ಒಂದೊಂದು ಥ್ರೆಡ್ ಜಂಪ್ ಆಗೋದು ಏನಾದರೂ ಪ್ರಾಬ್ಲಮ್ ಇರುತ್ತೆ, ಆವಾಗ ಇಲ್ಲಿ ಹಾಕ್ಕೊಂಡು ಮಾಡಿದ್ರೆ ಅವಾಯ್ಡ್ ಆಗುತ್ತೆ ಥ್ರೆಡ್ ಜಂಪ್ ಆಗೋದು. ಈಗ ಲಾಸ್ಟು ನೀಡಲ್ಗೆ ಹಾಕೋದು, ಇಲ್ಲಿಗೆ ಥ್ರೆಡ್ ಹಾಕೋದು ಕಂಪ್ಲೀಟ್ ಆಗುತ್ತೆ. ಮತ್ತು ನೆಕ್ಸ್ಟು ಬಾಬಿನ್ ಕೇಸ್ ಥ್ರೆಡ್ ಲೋಡ್ ಮಾಡೋದು ಹೇಳ್ಕೊಟ್ಟಿದ್ದೀನಿ. ಅದು ಬಾಬಿನ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮತ್ತು ಪ್ರತಿಯೊಂದು ಪಾರ್ಟ್ಸ್ಗಳ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದೆಲ್ಲ ಆದಮೇಲೆ ಪಾರ್ಟ್ಸ್ಗಳ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಆದಮೇಲೆ ನೆಕ್ಸ್ಟು ಸ್ಟಿಚಿಂಗ್ ಹೋಗ್ತೀನಿ. ಓಕೆ, ಥ್ಯಾಂಕ್ ಯು.